ಸುದ್ದಿ ಮಾತು ಸಮಾಜದಲ್ಲಿನ ಕಟು ಸತ್ಯಗಳ ಅನಾವರಣ. ಶ್ರೀ ಹಿಂಗುಳಾಂಬಿಕಾ ಭಾವಸಾರ ಕ್ಷತ್ರಿಯ ಸೇವಾ ಸಮಿತಿ ವತಿಯಿಂದ ಶ್ರೀ ಹಿಂಗುಳಾಂಬಿಕಾ ದೇವಿಯ ಪೂಜಾ ಆರಾಧನೆ ಹಾಗೂ ಗೋಂದಲ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬೆಳಗ್ಗೆ 7 ಗಂಟೆಗೆ ಆರಂಭದಲ್ಲಿ ಮೊದಲಿಗೆ ಗಣಪತಿ ಪೂಜೆ ಮಾಡಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಾಯಿತು. ಖ್ಯಾತ ಪ್ರವಚಕರಾದ ವಿದ್ವಾನ್ ಶ್ರೀ ಬ್ರಹ್ಮಾಷ್ಟಾಚಾರ್ಯವರಿಂದ ಆಶೀರ್ವಚನ ನಡೆಯಿತು.
ದೇವಿಯ ಪೂಜಾ ಹಾಗೂ ಒಂದು ಆರಾಧನಾ ಕಾರ್ಯಕ್ರಮದ ನಿಮಿತ್ತವಾಗಿ ಭಗವದ್ ಭಕ್ತರೆಲ್ಲ ಒಂದು ಕಡೆ ಸೇರಿದ್ದೇವೆ. ಜೀವನದ ಉದ್ದಕ್ಕೆ ಬರೀ ಬಿಸಿ ಲೈಫ್, ಬೆಳಗಾಗಿ ಹೇಳ್ತೀವಿ, ಹೇಳುವಾಗಲೇ ನಮಗೆ ಗೊತ್ತಿಲ್ಲದ ಹಾಗೆ ರಾತ್ರಿ ಬಂದೇ ಬಿಡುತ್ತೆ. ಸೂರ್ಯ ಮುಳುಗದ ಅಂದ್ರೆ ನಮಗೆ ಒಂದು ದಿನದ ಆಯುಷ್ಯ ಮುಗೀತು ಅಂತ ಅರ್ಥ. ಆ ಕಳೆದುಕೊಂಡ ಆಯುಷ್ಯವನ್ನ ಏನ್ ಮಾಡಿದ್ರು ನಾವು ಮರಳಿ ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಜೀವನದಲ್ಲಿ ಭಗವಂತ ನಮಗೆ ಈ ಮಾನವ ಜನ್ಮ ಕೊಟ್ಟಾಗ ಇದು ಸಾರ್ಥಕ ಆಗಬೇಕು ಅಂತಾದ್ರೆ ಆ ಭಗವಂತನ ಬಗ್ಗೆ ಜೀವನದಲ್ಲಿ ಅರಿವನ್ನು ಮೂಡಿಸಿಕೊಳ್ಳಬೇಕು. ತತ್ವಜ್ಞಾನ ಪಡೆಯುವ ಸಲುವಾಗಿ ಭಗವಂತ ಈ ಜನ್ಮ ಕೊಟ್ಟಿದ್ದಾನೆ. ದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಇದರ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಜೀವನದ ಉದ್ದಕ್ಕೂ ಏನು ಫಿಕ್ಸೆಡ್ ಇಡಬೇಕು ಅಂತ ಹುಚ್ಚು ಕೆಲವರಿಗೆ, ಮೊಮ್ಮಕ್ಕಳಿಗೆ ಮಾಡಬೇಕು ಅವರಿಗೆ ಏನೋ ಒಂದು ಹುಚ್ಚು. ಆದರೆ ಈ ಮಧ್ಯಾಹ್ನ 1 ಗಂಟೆಗೆ ಮಹಾಪ್ರಸಾದ ನೀಡಲಾಯಿತು. ನಂತರ 1:30ಕ್ಕೆ ಗಾಂಧಿ ಬಜಾರ್ ಹಾಗೂ ಬಸವನಗುಡಿಯ ಪ್ರಮುಖ ಬೀದಿಗಳಲ್ಲಿ ಶ್ರೀ ಮಾತಾ ಹಿಂಗುಳಾಂಬಿಕಾ ದೇವಿಯ ಪಲ್ಲಕ್ಕಿ ಉತ್ಸವ ಮಾಡಲಾಯಿತು. ನಮಸ್ಕಾರ. ನಾವು ಶ್ರೀ ಹಿಂಗುಳಾಂಬಿಕಾ ಭಾವಸಾರ ಕ್ಷತ್ರಿಯ ಸೇವಾ ವತಿಯಿಂದ ಅಧ್ಯಕ್ಷರು ನಮ್ಮ ಸಮಿತಿ ಸದಸ್ಯರ ಜೊತೆಗಿದ್ದೀವಿ. ಇವತ್ತು ನಮ್ಮ ಹಿಂಗುಳಾಂಬಿಕಾ ಪೂಜಾ ಆರಾಧನಾ ಮತ್ತು ಗೊಂದಳ ಕಾರ್ಯಕ್ರಮ ಹಬ್ಬವನ್ನು ಹಂಚಿಕೊಂಡಿದ್ದೇವೆ. ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ
ಬಹಳ ವರ್ಷಗಳಿಂದ ಕಾದಿದ್ದು ಶ್ರೀ ವಿದ್ವಾನ್ ಬ್ರಹ್ಮಜ್ಞಾನಾಚಾರ್ಯ ಅವರಿಂದ ಇವತ್ತು ಪ್ರವಚನವನ್ನು ನಡೆಸ್ತಾ ಇದ್ದೇವೆ. ಈ ಪ್ರವಚನವನ್ನು ಬಹಳ ನಿಶ್ಶಬ್ದವಾಗಿ ಕೇಳ್ಕೊಂಡು ಚೆನ್ನಾಗಿ ಜನ ಬರ್ತಾ ಇದ್ದಾರೆ. ಈ ಪೂಜಾ ಕಾರ್ಯಕ್ರಮವು ಸುಮಾರು ಒಂದು 7-8 ವರ್ಷದಿಂದ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಹಿಂಗಲಾಜ್ ಮಾತಾ ಅಂತ ಹೇಳಿ ಬಹಳಷ್ಟು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ನಾವು ಹಿಂಗಳಾಂಬಿಕಾ ಅಂತ ಕರಿತೇವೆ. ಇದು ನಮ್ಮ ದೇಶದಲ್ಲಿಲ್ಲ, ಪಾಕಿಸ್ತಾನ ದೇಶದಲ್ಲಿದೆ. ಬಲೂಚಿಸ್ತಾನ್ ದೇಶದಲ್ಲಿ ಹಿಂಗ್ಲಾಜ್ ಮಾತಾ ಒಂದು ಪ್ರಾಂತವನ್ನು ಇದೆ. ಹಿಂಗ್ಲಾಜ್ ಪ್ರಾಂತ ಅಂತ ಹೇಳ್ಬಿಟ್ಟು ಇದರಲ್ಲಿದೆ. ಇದು ಬಹಳಷ್ಟು ಅಲ್ಲಿ ಈವನ್ ಮುಸ್ಲಿಮ್ಸ್ ಸಹ ಅಲ್ಲಿ ದೇವಿಗೆ ಹಚ್ಕಾ ನಾನಿ ಅಂತ ಹೇಳ್ಬಿಟ್ಟು ಕರೀತಾರೆ. ಏಪ್ರಿಲ್ ತಿಂಗಳಲ್ಲಿ ಅವರ ಒಂದು ಸಪ್ತಾಹ ನಡೆಯುತ್ತೆ, ಪೂಜೆ ಪುರಸ್ಕಾರಗಳು ನಡೀತಾರೆ. ಎಲ್ಲರೂ ಸಹ ಅದ್ರ ಭಾಗಿಯಾಗಿ ಒಂದು ವಿಜೃಂಭಣೆಯಾಗಿ ಪೂಜೆ ಮಾಡ್ತಾರೆ. ಇದು ನಮ್ಮ ಕ್ಷತ್ರಿಯ ಕುಲದೇವತೆ ಆಗಿರೋದ್ರಿಂದ ಎಲ್ಲ ಕ್ಷತ್ರಿಯರಿಗೂ ಹಿಂಗಳಾಜ್ ಮಾತಾ ಅನ್ನೋರು ಕುಲದೇವತೆ ಆಗಿದ್ದು, ನಮ್ಮ ಭಾವಸಾರ ಕ್ಷತ್ರಿಯದ ಇದಕ್ಕೆ ಮುಖ್ಯ ಕುಲದೇವತೆ ಆಗಿದ್ದಾರೆ ಇವರು. ಇವತ್ತು ಬಂದಿರೋದಕ್ಕೆ ಎಲ್ಲರಿಗೂ ನಾವು ಸ್ವಾಗತನ ಬಯಸಿ ಪೂಜೆ ಮಾಡಿಸ್ಕೊಂಡು ಹೋಗಬೇಕು ಅಂತ ಕೇಳ್ಕೊಳ್ತೇವೆ. ಹೇಳ್ತೇನೆ. ನಮಸ್ಕಾರ. ನಾನು ಸಮಿತಿ ಅಧ್ಯಕ್ಷ ವಿಶ್ವನಾಥ ರಾವ್ ಅಂತ ಹೇಳಿ. ನಮಸ್ಕಾರ. ನಾವು ಹಿಂಗುಳಾಂಬಿಕಾ ಭಾವಸಾರ ಕ್ಷತ್ರಿಯ ಸೇವಾ ಸಮಿತಿಯಿಂದ ಈ ಕಾರ್ಯಕ್ರಮನ ಸತತವಾಗಿ 10 ವರ್ಷಗಳಿಂದ ನಡ್ಕೊಂಡು ಬರ್ಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಮೊದಲು ಶುರು ಮಾಡಿದಾಗ ನಮಗೆ ಗೊತ್ತಿರಲಿಲ್ಲ ಈ ಮಟ್ಟದಲ್ಲಿ ಭಕ್ತಿಪೂರ್ವಕವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಅಂತ. ಈಗ ಪ್ರತಿ ವರ್ಷನೂ ಹಿಂದಿನ ವರ್ಷದಕ್ಕಿಂತ ಬಹಳಷ್ಟು ಮುಖ್ಯವಾಗಿ ಪ್ರತಿ ವರ್ಷನೂ ಒಬ್ಬೊಬ್ಬ ಪ್ರವಚನಕಾರರಿಂದ ನಾವು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಈ ಸಲ ಪ್ರವಚನಕಾರಕ್ಕೆ ಶ್ರೀಯುತ ಬ್ರಹ್ಮಣ್ಯಾಚಾರ್ಯ ಅವರು ಬಂದಿದ್ದು. ಅವರು ಹೇಳಿದ್ರು ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರು. ಅವ್ರು ಕೇಳಿದಾಗ ನಮ್ಮ ಒಕ್ಕರಲ್ಲಿನ ಒಂದೇ ಒಂದು ಮಾತು ಏನು ಅಂದರೆ, ಗುರುಗಳೇ, ಎಲ್ಲ ಧರ್ಮದ ದಾರಿಯಲ್ಲಿ ನಡೆಯೋದಕ್ಕೆ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಮಾರ್ಗದರ್ಶನ ಬೇಕು ಅಂತ ಹೇಳಿದ್ವಿ. ನಮಗೆ ಬೇಕಾಗಿರೋದು ಅಷ್ಟೇ, ಜನರ ಅಭಿವೃದ್ಧಿ, ಜನರ ಸುಖ ಸಂತೋಷ ನೆಮ್ಮದಿ, ಆಮೇಲೆ ಧರ್ಮದ ಮಾರ್ಗದಲ್ಲಿ ಎಷ್ಟೇ ಕಷ್ಟ ಇದ್ರೂ ನಡೆಸ್ಕೊಂಡು ಹೋಗಬೇಕು ಅನ್ನೋದು ಹಂಬಲ. ಇದಕ್ಕೆ ಎಲ್ಲ ರೀತಿ ಜನರು ಕೈ ಜೋಡಿಸ್ತಾರೆ. ನಾವು ಒಂದು ಸಮಿತಿ ಮಾಡ್ಕೊಂಡಿದ್ದೀವಿ. ನೆಲಮಂಗಲದ ಬಳಿ, ನೆಲಮಂಗಲದಿಂದ ಮತ್ತು ಮಾಗಡಿ ಮಧ್ಯದಲ್ಲಿ ಒಂದು ಜಾಗ ತೊಗೊಂಡಿದ್ದೀವಿ. ಆ ಜಾಗದಲ್ಲಿ ಮುಂದೆ ದೇವಸ್ಥಾನ ಕಟ್ಟೋ ಹಂಬಲ ಇದೆ. ದೇವಸ್ಥಾನದ ಕಾರ್ಯ ಮತ್ತು ದೇವಸ್ಥಾನದ ರೂಪುರೇಷೆ ನಡೆಸ್ತಾ ಇದ್ದೀವಿ. ಇದಕ್ಕೆ ಎಲ್ಲರ ಬೆಂಬಲ, ಎಲ್ಲರ ಸಹಕಾರ, ಎಲ್ಲರ ಮಾರ್ಗದರ್ಶನ ನಮಗೆ ಬೇಕು. ಈ ದೇವಿಯ ಆರಾಧನೆಯಿಂದ ನಮ್ಮ ಜನ ಎಲ್ಲ ತುಂಬ ಸಂತುಷ್ಟರಾಗಿದ್ದಾರೆ. ಇದಕ್ಕೆ ಎಲ್ಲರ ಮಾರ್ಗದರ್ಶನ ತುಂಬ ಮುಖ್ಯ ನಮಗೆ. ಜೈ ಹಿಂಗುಳಾಂಬಿಕಾ. ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ತಂಚೇಕರ್ ಅಂತ ಹೇಳ್ಬಿಟ್ಟು ನಾನು ನಮ್ಮ ಹಿಂಗುಳಾಂಬಿಕಾ ಭಾವಸಾರ ಕ್ಷತ್ರಿಯ ಸೇವಾ ಸಮಿತಿಯ ಒಬ್ಬ ನಿರ್ದೇಶಕನಾಗಿದ್ದೀನಿ. ಜೊತೆಗೆ ಪ್ರಾರಂಭದ ದಿನಗಳಿಂದಲೂ ತಾಯಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಈ ಹಿಂಗುಳಾಂಬಿಕೆ ದೇವಿ ನಮ್ಮ ಭಾವಸಾರ ಜನಾಂಗದ ಒಂದು ಕುಲದೇವತೆ. ಇದು ಮೂಲತಃ ಬಲೂಚಿಸ್ತಾನ ಪಾಕಿಸ್ತಾನದಲ್ಲಿದೆ. ಆದರೆ ಅಲ್ಲಿಂದ ನಮ್ಮ ಹಿರಿಯರು ಆ ದೇವಿನ ನಾವು ಕುಲದೇವತೆಗೆ ನಾವು ಮಾಡ್ಕೊಂಡು ಇವತ್ತು ನಾವು ಪ್ರಾರಂಭ ಮಾಡಿಕೊಂಡು ಇದನ್ನು ಗೋಂದಲ್ ಕಾರ್ಯಕ್ರಮದಲ್ಲಿ ಮುಖಾಂತರ ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಇಡೀ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ಬೆಂಗಳೂರಲ್ಲಿ ಎಲ್ಲೂ ನಮ್ಮ ದೇವಸ್ಥಾನ ಇಲ್ಲ. ಆ ಒಂದು ದೇವಸ್ಥಾನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನೆಲಮಂಗಲ ಹತ್ರ, ದಾಸನಪುರದ ಹತ್ರ ನಾವು ಒಂದು ಜಾಗ ತಗೊಂಡಿದ್ದೀವಿ. ಅಲ್ಲಿ ಮುಂದೆ ದೇವಸ್ಥಾನ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇಷ್ಟೆಲ್ಲ ಸದ್ಯದಲ್ಲೇ ಒಂದು ಗುದ್ಲಿ ಪೂಜೆ ಕೂಡ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಟ್ಟು ಬೆಂಬಲ ಕೊಟ್ಟು ನಮ್ಮ ಹಿಂಗ್ಲಾಜ್ ಮಾತೆಯ ಒಂದು ದೇವಿಯ ಒಂದು ಮಂದಿರವನ್ನು ಕಟ್ಟೋದಕ್ಕೆ ಅನುವು ಮಾಡಿಕೊಡ್ಬೇಕು. ಜೊತೆಗೆ ನಮಗೆಲ್ಲ ಬೆಂಬಲ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ರಿಗೂ ವಿನಂತಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ನಾವು ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಸೇರಿದ್ದೇವೆ. ತುಂಬ ಸಂತೋಷದ ವಿಷಯ. ನಾವು ಎಲ್ಲ ಸಮಿತಿ ಮೆಂಬರ್ಸು ಹಾಗೂ ಭಕ್ತ ಮಂಡಳಿ ಇವರಿಂದ ದೇವಸ್ಥಾನ ಕಟ್ಟಡ ಪ್ಲಾನಿಂಗ್ ನಡೀತಾ ಇದೆ. ದಯವಿಟ್ಟು ತಾವೆಲ್ಲರೂ ಸಹಕರಿಸಿ ತಮ್ಮ ತನು ಮನ ಧನದಿಂದ ದೇವಸ್ಥಾನ ಕಟ್ಟಲಿಕ್ಕೆ ಸಹಾಯ ಮಾಡಬೇಕಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಬೇಡ್ಕೋತಾ ಇದ್ದೇನೆ. ಜೈ ಹಿಂಗುಳಾಂಬಿಕಾ ಮಾತಾ, ಜೈ ಜೈ ಜೈ. ನಮಸ್ಕಾರ ಎಲ್ಲರಿಗೆ.
ಇವತ್ತಿನ ದಿವಸ ನಮ್ಮ ಹಿಂಗುಲಾಂಬಿಕಾ ಮಾತಾದು ಗೊಂದಲಿ ಪೂಜೆ ಅಂತೀವಿ ನಾವು ಮರಾಠಿನಲ್ಲಿ, ಗೊಂದಲಿ ಪೂಜೆ ಅಂತೀವಿ. ಪ್ರತಿ ವರ್ಷ ಈ ದಿವಸಕ್ಕೆ ನಾವು ಕಾಯ್ತಾ ಇರ್ತೀವಿ. ಅಷ್ಟು ಖುಷಿ ನಮ್ಗೆ ಇದೆಲ್ಲ ಮಾಡೋಕ್ಕೆ. ಮತ್ತು ನಮ್ಮ ಸಂಸ್ಥೆಯಿಂದ ಮಾಡ್ತಾ ಇರೋದಕ್ಕೋಸ್ಕರ ನಮ್ಮ ಕಮ್ಯುನಿಟಿ ಎಲ್ಲ ಕಮ್ಯುನಿಟಿ ಅವರು ಸೇರ್ತಾರೆ. ಇದಕ್ಕೆ ತಾವು ಎಲ್ಲರೂ ಬಂದು ಸಹಕರಿಸಬೇಕು ಅಂತ ನಮ್ಮ ಕಡೆಯಿಂದ ವಿನಂತಿ ಇದೆ ಸರ್. ಜೈ ಹಿಂಗುಲಾಂಬಿಕಾ. ನಮಸ್ಕಾರ. ಸುದ್ದಿ ಮಾತು, ಸಮಾಜದಲ್ಲಿನ ಕಟು ಸತ್ಯಗಳ ಅನಾವರಣ.